ಅಶ್ವಿನಿ ಗೌಡ ಅವರು ಹೇಳಿದ ಹಾಗೆ ರಜತ್ ಕಚಡ ಹೌದು. ಯಾಕಂದ್ರೆ ರಜತ್ ಗಿಲ್ಲಿ ಜೊತೆಗೆ ಸೇರ್ಕೊಂಡು ಅಶ್ವಿನಿ ಗೌಡ ಅವರನ್ನೇ ಟಾರ್ಗೆಟ್ ಮಾಡಬೇಕು ಅಂತಾನೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವುದು. ಇಲ್ಲ ಅಂದ್ರೆ ಮೊದಲು ವಾರ ಗಿಲ್ಲಿನೇ ಟಾರ್ಗೆಟ್ ಮಾಡಿ ನಂತರ ಗಿಲ್ಲಿ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೂ ಮುಖ್ಯವಾಗಿ ಕಳೆದ ಸೀಸನ್ನಲ್ಲಿ ಸಿಂಗಲ್ ಆಗಿ ಆಟ ಆಡಿ ಏನೂ ದಬಾಕದೇ ಇರೋದ್ರಿಂದ ಈ ಸರ್ತೆ ತುಂಬಾ ಪಾಪ್ಯುಲರ್ ಆಗಿರುವ ಗಿಲ್ಲಿ ಜೊತೆಗೆ ಆಟವನ್ನು ಆಡಿದ್ರ ಹೊರಗಡೆ ಬಂದ್ಮೇಲೆ ಹೋದ ಸೀಸನ್ನಲ್ಲಿ ಮಾಡಿಕೊಂಡಿರೋ ತನ್ನ ಕ್ಯಾರೆಕ್ಟರ್ ಡ್ಯಾಮೇಜನ್ನ ಮ್ಯಾನೇಜ್ ಬಿಗ್ ಬಾಸ್ ಅಲ್ಲಿ ಮತ್ತು ಬಿಗ್ ಬಾಸ್ ನಂತರ ಹೊರಗಡೆ ತನ್ನ ಕ್ಯಾರೆಕ್ಟರ್ ಅನ್ನು ಯಾವ ರೀತಿ ಡ್ಯಾಮೇಜ್ ಮಾಡಿಕೊಂಡಿರಬಹುದು ಎನ್ನುವುದನ್ನು ನಾನು ನಿಮಗೆ ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ ಎಂದು ತಿಳಿಸುತ್ತೇನೆ. ಮಾಡಬಹುದು ಅಂತ ತಿಳ್ಕೊಂಡು ಪಾಪ್ಯುಲರ್ ಆಗಿರುವ ಒಬ್ಬ ವ್ಯಕ್ತಿಯನ್ನು ಇನ್ನೂ ಸಪೋರ್ಟ್ ಮಾಡೋದಕ್ಕಾಗಿನೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ. ನನಗಂತೂ ಇದೇ ರೀತಿ ಅನ್ನಿಸ್ತಿದೆ, ನಿಮಗೇನನ್ನಿಸ್ತಿದೆ ಅಂತ ಹೇಳಿ ಈ ವಿಡಿಯೋ ನೋಡಿ ಆದ್ಮೇಲೆ ನೀವು ಖಂಡಿತ ತಿಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ರಜತ್ ಮಾಡ್ತಿರೋ ಸ್ಟ್ರಾಟರ್ಜಿ ಏನಪ್ಪಾ ಅಂತಂದ್ರೆ, ಗಿಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಮೊದಮೊದಲು ಅಶ್ವಿನಿ ಅವರ ಜೊತೆಗೆ ಜಗಳವಾಡುತ್ತಾ ಯಾವ ರೀತಿ ಹೊರಗಡೆ ಪಾಪ್ಯುಲರ್ ಆದ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಅಶ್ವಿನಿಯ ಗೌಡ ಜೊತೆಗೆ ಜಗಳ ಆಡಿದ್ರೆ ನಾನು ಹೊರಗಡೆ ಪಾಪ್ಯುಲರ್ ಆಗ್ತೀನಿ ಅಂತ ಹೇಳಿ ಅಶ್ವಿನಿ ಅವರ ಜೊತೆ ಜಗಳ ಆಡ್ತಿದ್ದಾನೆ. ಅದಕ್ಕೆ ತಾನೇ ಕಾವುನನ್ನು ಗಿಲ್ಲಿಯಿಂದ ದೂರ ಮಾಡಿ ಗಿಲ್ಲಿ ಕಾಮಿಡಿಯನ್ನ ಕಡಿಮೆ ಮಾಡಿಸಿ ಮನೆಯ ಹಿಡಿತವನ್ನು ಸಂಪಾದಿಸಲು ಹೊರಟಿದ್ದಾನೆ ರಜತ್. ಅದು ಸಾಧ್ಯನಾ ಫ್ರೆಂಡ್ಸ್, ನೀವು ಹೇಳಿ. ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕೆಳಗಡೆ ಕಾಮೆಂಟ್ ಮಾಡಬೇಕೆಂದು ತಿಳಿಸುತ್ತೇನೆ ಫ್ರೆಂಡ್ಸ್. ನಮ್ಮ ಅಶ್ವಿನಿ ಅವರು ಧ್ರುವಂತ ಬಂದು ಈಗ ಅನ್ಸಿಲಿ ಅಂದಾಗ ಸೈಲೆಂಟ್ ಆಗಿದ್ದು ಅಶ್ವಿನಿ ಅವರು ರಘು ಸರ್ ಏನೋ ಒಂದು ಮಾತಾಡಿದ ತಕ್ಷಣ ಹಂಗೆ ಹೇಳ್ಬಾರ್ದು ಹಿಂಗ್ ಹೇಳ್ಬಾರ್ದು ಹಿಂಗ್ ಹೇಳ್ಬಾರ್ದು ಅಂತ ನಿಂತ್ಕೊಂಡ್ರು. ಆಮೇಲೆ ಇವ್ರ ಜೊತೆ ಫೈಟ್ ನಾವು ಆಡಕ್ಕಾಗಲ್ಲ. ಸೊ ಇಟ್ಸ್ ಬೆಟರ್ ಶಿ ಗೋ ಹೋಮ್. ನಿಮ್ಮಷ್ಟು ಥರ್ಡ್ ರೇಟೆಡ್ ಭಾಷೆನ ಇಲ್ಲಿರೋ ಯಾರು ಬಳಸಲಿಲ್ಲ. ಹೇಳಿದ್ರಿ ನಾವು ಗಂಡಸರ ಜೊತೆ ಗುದ್ದಾಡ್ತೀವಿ ಅಂದ್ರೆ ಗಂಡಸಲ್ವಾ ಕೇಳ್ಬೇಕಿತ್ತು. ನಾವು ಹೊರಡೋದು ಗಂಡಸ ಹತ್ರ ಹೊರಡೋದು. ನೀನ್ ನನಗೆ ಕಚಡ ಅಂತ ಕಚಡ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಏನಪ್ಪ ಅಂತಂದರೆ, ಈ ಗಿಲ್ಲಿ ಜೊತೆಗಿದ್ಕೊಂಡು ರಜತ್ ಅಶ್ವಿನಿ ಅವರನ್ನು ಟಾರ್ಗೆಟ್ ಮಾಡಿದ್ನಪ್ಪ ಅಂದರೆ ಆರಾಮಾಗಿ ಹೊರಗಡೆ ಹೆಸರು ಮಾಡ್ಬೋದು. ಇಲ್ಲಿವರೆಗೂ ಡ್ಯಾಮೇಜ್ ಮಾಡ್ಕೊಂಡಿರೋ ಹೆಸರನ್ನು ಮತ್ತೆ ಮರು ಸಂಪಾದನೆ ಮಾಡಬೇಕು ಅಂತಲೇ ಅಶ್ವಿನಿ ಅವರನ್ನು ಟಾರ್ಗೆಟ್ ಮಾಡೋದು. ಫಸ್ಟು ಗಿಲ್ಲಿನ ಟಾರ್ಗೆಟ್ ಮಾಡಿದ್ನ, ಗಿಲ್ಲಿಯಿಂದ ಏನೂ ಕಿತ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈಗ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡಿದರೆ ಹೊರಗಡೆ ನಾನು ಒಳ್ಳೆ ಪಾಪ್ಯುಲರ್ ಆಗ್ತೀನಿ ಅಂತೇಳಿನೇ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಿದ್ದಾನೆ. ಆಲ್ರೆಡಿ ಅಶ್ವಿನಿ ಅವರು ನಾಮಿನೇಟ್ ಮಾಡುವಂಥ ಅಧಿಕಾರನ ಚೈತ್ರ ಅವರಿಂದ ಕಳ್ಕೊಂಡಿರ್ತಾರೆ. ಆದರೂ ರಜತ್ ಹೇಳ್ತಿರೋದ್ರಿಂದ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಮತ್ತು ಆಮೇಲೆ ಗಿಲ್ಲಿ ಜೊತೆಗೆ ಇದ್ಕೊಂಡು ಇನ್ನಷ್ಟು ಹೆಸರು ಗಳಿಸ್ಬೋದು ಅಂತ ಅಂದ್ಕೊಂಡಿರೋದು ಹುಚ್ಚು ಅನಿಸುತ್ತೆ. ಯಾಕಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಜನಕ್ಕೂ ಕಳೆದ ಸೀಸನ್ ನೋಡಿದವ್ರಿಗೆಲ್ಲ ರಜತ್ ಎಂಥವನು ಏನು ಅಂತೇಳಿ ಬಿಡಿಸಿ ಹೇಳುವ ಅಗತ್ಯನೇ ಇಲ್ಲ.